ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ದೊಡ್ಡಪತ್ರೆ ಎಲೆಯಲ್ಲಿ ಒಂದು ರುಚಿಕರವಾದ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಅದೇನು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ದೊಡ್ಡಪತ್ರೆ ಎಲೆ ಇದು ಒಂದು 20ರಿಂದ 25 ಎಲೆ ಇದೆ. ಇದಕ್ಕೆ ತೆಂಗಿನ ತುರಿ ಅರ್ಧ ಬೌಲು, ಹುಣಸೆ ರಸ, ಒಂದು ದೊಡ್ಡದಾಗಿರೋದು ಟೊಮೊಟೊ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹುರ್ಗಡ್ಲೆ, ಸಾಂಬಾರು ಪುಡಿ, ನಾವು ಮನೇಲಿ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಮೆಣಸಿನ್ಕಾಯಿ. ದೊಡ್ಡ ಪತ್ರೆನ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಈಗ ಹಚ್ಚಿರೋ ಅಂಥ ಎಲೆನ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾದಿದ್ದಕ್ಕೆ ದೊಡ್ಡ ಪತ್ರೆ ಎಲೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಆದಮೇಲೆ ಹಾಕಬೇಕು. ದೊಡ್ಡ ಪತ್ರೆ ಎಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಅಂತ ಸೌಂಡ್ ಆಗ್ತಾಯಿದೆ, ಕೇಳಿಸುತ್ತಲ್ವ? ಫ್ರೈ ಮಾಡ್ಕೊಂಬಿಡಿ ಚೆನ್ನಾಗಿ, ಹಸಿ ವಾಸನೆ ಬರುವವರೆಗೆ ನೋಡಿ. ಎಲೆ ನೋಡಿದಾಗ ತುಂಬ ಜಾಸ್ತಿ ಇದೆ ಅನಿಸ್ತಿತ್ತು, ಫ್ರೈ ಮಾಡ್ತಾ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಫ್ರೈ ಮಾಡ್ತಾ ಅದೊಂದು ಸ್ವಲ್ಪ ನೀರು ಬಿಡುತ್ತೆ, ತುಂಬ ನೀರು ನಂತರ ಇರೋದು ಎಲೆ, ಅದು ನೀರು ಬಿಡುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕಲ್ಲ, ಹಂಗಾಗಿ ಇದನ್ನು ಒಂದು ಸ್ವಲ್ಪ ಬಿಸಿ ಆರಕ್ಕೆ ಬಿಡಬೇಕು. ಬಿಸಿ ಆರೋವರೆಗೆ ಈಗ ನಾನು ಮಿಕ್ಸಿ ಜಾರಿಗೆ ಏನು ಹಾಕ್ಕೊತೀನಿ ಅಂತ ನೋಡ್ತಾಯಿದ್ದೀವಿ ನೋಡಿ. ಅದೇ ನೀರು ಇವೇ ಬಿಟ್ಕೊಂಡ್ಬಿಡುತ್ತೆ, ನೀರನ್ನ ನೀರಿದೆ ನೋಡಿ, ನೀರು ಬಿಟ್ಕೊತಿದೆ. ಸ್ವಲ್ಪ ಕಾಯಿ, ಕಡಲೆ, ಈರುಳ್ಳಿ ಸ್ವಲ್ಪ, ಕರಿಬೇವಿನ ಸೊಪ್ಪು 2 ದಳ ಹಾಕಿ ಇವಾಗ ನಾವು ರುಬ್ಕೊಳ್ಳೋಣ. ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಇವಾಗ ಬಿಸಿ ಆರಿದ ಸೊಪ್ಪನ್ನ ಮಿಕ್ಸಿ ಒಳಗಡೆಗೆ ಹಾಕಿ. ಎಣ್ಣೆ ಕಾದಿದೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆ ಎಲ್ಲ ಬೆಂದಮೇಲೆ ಟೊಮೊಟೊ ಬಿದ್ದನಲ್ಲ, ಇದಾಗಿದೆ. ಇದು ಟೊಮೊಟೊ ಬಿದ್ದಿದೆ. ಇವಾಗ ಸಾಂಬಾರು ಪುಡಿನೇ, ನಾವು ಬೇಳೆ ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ಪುಡಿನೇ ಹಾಕ್ಬೋದು. 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಆಯಿತು, ಸಾಂಬಾರು ಪುಡಿ ಆಯಿತು, ಟೊಮೊಟೊ ಫ್ರೈ ಮಾಡಿದ್ದಾಯಿತು. ಈಗ ನೋಡಿ ಮೇಯ್ನು ನಮಗೆ ಬೇಕಾಗಿರೋದೇನೋ, ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು, ಸ್ಪೂನ್ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಅಡಿ ಎತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಲಾಸ್ಟಲ್ಲಿ ಬೆಲ್ಲ. ಅಂತ ಇದೆ, ಚಪಾತಿಗೆ, ರೊಟ್ಟಿಗೆ, ಯಾವುದಕ್ಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ತುಂಬ ಒಳ್ಳೆಯದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನ ಹೆಸರು AS ಕ್ರಿಯೇಟಿವ್ CH ನಗರ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.